ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾವು ನೆನ್ನೆ ವಿಡಿಯೋದಲ್ಲಿ ಆದ್ರೆ ಕಾಟೇರಮ್ಮ ಟೆಂಪಲ್ ಹತ್ರ ಬಂದಿದ್ವಲ್ಲ. ಸೊ ಇವತ್ತು ಏನಾಗುತ್ತೆ, ಟೆಂಪಲ್ ಹತ್ರ ಬಂದು ನಿಮ್ ಸ್ಲಿಪ್ಪರ್ಸ್ ಆದ್ರೆ ಫಸ್ಟ್ ಆಫ್ ಆಲ್ ಸೇಫ್ ಆಗಿರೋ ಪ್ಲೇಸ್ ಅಲ್ಲಿ ಇಡಬೇಕು. ನಾವಾದ್ರೆ ಆ ಕಡೆ ಒಂದು ಈ ಕಡೆ ಒಂದು ಬಿಸಾಕಿದ್ವಿ. ಸ್ಲಿಪ್ಪರ್ಸ್ ಬಿಸಾಕ್ಬಿಟ್ಟು ನಾವು ಟೆಂಪಲ್ ಅಲ್ಲಿ ಬಂದ್ವಿ. ಇಲ್ಲಿಗೆ ಬಂದ ತಕ್ಷಣ ನಮ್ಗೆ ಕಾಣಿಸಿದ್ದು ಈ ಒಂದು ಮರ. ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲೆಲ್ಲ ಅವರೆಲ್ಲ ಬೀಗ ಹಾಕಿದ್ರು. ಯಾಕಂದ್ರೆ ಅವ್ರು ವಿಶೇಷ ಮಾಡ್ಕೊಂಡು ಇಲ್ಲಿ ಬೀಗ ಹಾಕ್ಬಿಟ್ರೆ, ಲಾಕ್ ಮಾಡ್ಬಿಟ್ರೆ ಅವ್ರ ವಿಶೇಷ ಎಲ್ಲ ಕಂಪ್ಲೀಟ್ ಆಗೈತೆ ಅಂತ. ಬೇರೆ ಕಾಟೇರಮ್ಮ ದೇವರು ಆಚೆ ಎಲ್ಲ ದೀಪ ಹಚ್ಬಿಟ್ಟು ಫುಲ್ ಪೂಜೆಗಳಾದ್ರೆ ಮಾಡ್ತಿದ್ರು. ಇಲ್ಲಿಂದ ನಾವು ಒಳಗಡೆ ಟೆಂಪಲ್ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ದೇವರ ದರ್ಶನ ಆದ್ರೆ ಮಾಡ್ಕೊಂಡು ಆಚೆಗಾದ್ರೆ ಬಂದ್ವಿ. ಆಚೆ ಬಂದ್ ನೋಡಿದ್ರೆ ದೊಡ್ಡ ಆಲದ ಮರ ಇತ್ತು. ಅದಕ್ಕೆಲ್ಲ ಫುಲ್ ಇವರು ತೆಂಗಿನಕಾಯಿ ಎಲ್ಲ ಕಟ್ಬಿಟ್ಟಿದ್ರು. ಯಾಕಂದ್ರೆ ಇಲ್ಲಿ ಅವ್ರ ಏನಾದ್ರು ವಿಶೇಷ ಮಾಡ್ಕೊಂಡ್ರೆ ಅದು ಪೂರ್ತಿ ಆಗುತ್ತಂತೆ. ಗೈಸ್, ನಿಮ್ಗೆ ಯಾರಾದ್ರೂ ಹುಡುಗಿ ಬೇಕು, ಹುಡುಗಿ ಇಲ್ಲ ಅಂತಂದ್ರೆ ಇಲ್ಲಿಗೆ ಬಂದು ನೀವು ಕೂಡ ತೆಂಗಿನಕಾಯಿ ಕಟ್ಬಿಟ್ಟು ವಿಶ್ ಮಾಡ್ಕೊಳ್ಳಿ, ನಿಮ್ಗೂ ಒಂದು ಹುಡುಗಿ ಸಿಗ್ತಾಳೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಕನ್ಸ್ಟ್ರಕ್ಟ್ ಆಗ್ತಾ ಇರೋ ಒಂದು ವಿಗ್ರಹ ಆದ್ರೆ ನಿಮ್ಗೆ ಕಾಣಿಸುತ್ತೆ. ಫುಲ್ ಟೆಂಪಲ್ ಮತ್ತೆ ಸರೌಂಡಿಂಗ್ಸ್ ಎಲ್ಲ ನೋಡ್ಕೊಂಡು ರಿಟರ್ನ್ ಹಾಸ್ಟೆಲ್ಗೆ ಹೋಗೋಣ ಅಂತ ಬಸ್ ಹತ್ತಿ ಆದ್ರೆ ಸೀದಾ ಹಾಸ್ಟೆಲ್ ಕಡೆ ಆದ್ರೆ ಹೊರಟ್ವಿ. ಫೈನಲ್ ಆಗಿ ಹೊಸಕೋಟೆಗಾದ್ರೆ ರೀಚ್ ಆದ್ವಿ. ಇಲ್ಲಿ ನಮ್ಮ ಫ್ರೆಂಡ್ ನೋಡಿ ಲವರ್ ಬಾಯ್ ತರ ಫೋನ್ ಮಾತಾಡ್ತಾನೆ ಅವನೇ. ಬಸ್ ಹತ್ತಿ ಸೀದಾ ಹಾಸ್ಟೆಲ್ ಕಡೆಗಾದ್ರೆ ಹೊರಟು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.